ವೆಜಿಟೇರಿಯನ್ಗಳಿಗೆ ಪ್ರಮುಖ ತರಕಾರಿಯಾಗಿರುವ ನುಗ್ಗೆಕಾಯಿ ಬೆಲೆ ದಿಢೀರ್ ಏರಿಕೆಯಾಗಿದೆ. ಹೌದು, ಚಿಕನ್ಗಿಂತಲೂ ನುಗ್ಗೆಕಾಯಿ ಬೆಲೆ ಜಾಸ್ತಿ ಆಗಿದೆ. ಚಿಕನ್ ಬೆಲೆಯನ್ನೇ ನುಗ್ಗೆಕಾಯಿ ಹಿಂದಕ್ಕೆ ಹಾಕಿದೆ ಅಂದ್ರೆ ಆಶ್ಚರ್ಯ ಅಲ್ವಾ? ಸಾಮಾನ್ಯವಾಗಿ 1 ಕೆಜಿ ನುಗ್ಗೆಕಾಯಿ 60ರಿಂದ 100 ರೂಪಾಯಿ ಇರೋದನ್ನ ನೋಡಿದ್ವಿ. ಆದ್ರೆ ಈಗ 1 ಕೆಜಿ ನುಗ್ಗೆಕಾಯಿಗೆ ಬರೋಬ್ಬರಿ 500ರಿಂದ 600 ರೂಪಾಯಿಗಳಿಗಿಂತ ಹೆಚ್ಚಾಗಿದೆ. ಮಾರುಕಟ್ಟೆಯಲ್ಲಿ ಜೋಡಿ ನುಗ್ಗೆಕಾಯಿಗೆ 100 ರೂಪಾಯಿ ಕೇಳ್ತಾ ಇದೆ. ಇದರಿಂದ ಕೇವಲ ಗ್ರಾಹಕರಿಗಷ್ಟೇ ಅಲ್ಲದೆ ಇತ್ತ ವ್ಯಾಪಾರಸ್ಥರಿಗೂ ದರ ಏರಿಕೆಯ ಚಿಂತೆಯಾಗಿದೆ. ಮಾರ್ಕೆಟ್ಗೆ ತರಕಾರಿ ಖರೀದಿಗೆ ಬರುವ ಗ್ರಾಹಕರು ನುಗ್ಗೆಕಾಯಿ ಸಹವಾಸ ಬೇಡಪ್ಪ ಎಂದು ಕೈ ಮುಗಿಯುತ್ತಿದ್ದಾರೆ. ವಾತಾವರಣದ ಬದಲಾವಣೆಯಿಂದಾಗಿ ಬೆಳೆ ಕುಸಿತದಿಂದ ತರಕಾರಿಗಳ ಬೆಲೆ ಗಗನಕ್ಕೇರಿದ್ದು ವ್ಯಾಪಾರಸ್ಥರು ತೊಂದರೆಗೊಳಗಾಗಿದ್ದಾರೆ. ನುಗ್ಗೆಕಾಯಿ ಬೆಲೆ ಇದೀಗ ಚಿಕನ್ಗಿಂತಲೂ ಕಾಸ್ಟ್ಲಿ ಆಗಿದೆ. ಈ ಹಿಂದೆ ಬೆಂಗಳೂರಿಗೆ ಮಾರ್ಕೆಟ್ಗೆ ಪ್ರತಿದಿನ 100 ಟನ್ ನುಗ್ಗೆಕಾಯಿ ಸರಬರಾಜಾಗ್ತಿತ್ತು. ಆದ್ರೆ ಈಗ 60% ಕುಸಿತ ಕಂಡು ಕೇವಲ 30ರಿಂದ 40 ಟನ್ ಮಾತ್ರ ಸರಬರಾಜಾಗ್ತಿದೆ. ಹೋಲ್ಸೇಲ್ ಮಾರುಕಟ್ಟೆಯಲ್ಲಿ 500 ಕೆಜಿಗೆ ಮಾರಾಟವಾಗುತ್ತಿದ್ದ ನುಗ್ಗೆಕಾಯಿ ರಿಟೇಲ್ ಮಾರುಕಟ್ಟೆಯಲ್ಲಿ 600 ರೂಪಾಯಿಗೆ ಏರಿದೆ. ಈ ಬೆಲೆ ಏರಿಕೆಯಿಂದ ಗ್ರಾಹಕರು 1 ಕೆಜಿ ಖರೀದಿ ಬದಲಿಗೆ ಅರ್ಧ ಕೆಜಿ ತಗೊಳ್ತಿದ್ದಾರೆ ಅಥವಾ ಬೇರೆ ತರಕಾರಿಗಳ ಆಯ್ಕೆಯನ್ನ ಮಾಡ್ತಿದ್ದಾರೆ. ಇನ್ನು ಕೆಲವರು ರೇಟ್ ಕೇಳಿನೇ ವಾಪಸ್ ಹೋಗ್ಬಿಡ್ತಾರೆ ಎಂದು ವ್ಯಾಪಾರಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಯಾಕೆ ನುಗ್ಗೆಕಾಯಿ ಬೆಲೆ ದಿಢೀರ್ ಹೆಚ್ಚಾಯ್ತು ಅಂತ ನೋಡೋದಾದ್ರೆ, ನುಗ್ಗೆಕಾಯಿ ಬೆಳೆಗೆ ಅನುಕೂಲಕರವಾದ ಹವಾಮಾನ ಬೇಕು. ಮಳೆ, ಚಂಡಮಾರುತಗಳು ಮತ್ತು ಬೆಚ್ಚಗಿನ ವಾತಾವರಣದಿಂದ ನುಗ್ಗೆಕಾಯಿ ಬೆಳೆಗೆ ದೊಡ್ಡ ತೊಂದರೆಯಾಗಿದೆ. ಕರ್ನಾಟಕದಲ್ಲಿ ನುಗ್ಗೆಕಾಯಿ ಬೆಳೆಯುವ ಪ್ರದೇಶಗಳಾದಂಥ ತುಮಕೂರು, ಹಾಸನ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡದಲ್ಲಿ ಉತ್ಪಾದನೆ ಕಡಿಮೆಯಾಗಿದೆ. ಹಿಂದೆ ಮಾರುಕಟ್ಟೆಗೆ 1 ಟನ್ ಬರ್ತಿತ್ತು, ಈಗ 30-40 ಟನ್ ಮಾತ್ರ ಬಂದಿದೆ. ಬೆಳೆಯೇ ಸರಿಯಾಗಿ ಬಂದಿಲ್ಲ ಎಂದು ಹೋಲ್ಸೇಲ್ ವ್ಯಾಪಾರಿಗಳು ತಿಳಿಸ್ತಾ ಇದ್ದಾರೆ.